ಕಮಾನ್. ರಾಘು ರಾಘು ಖಾಲಿ ಇರ್ಬೇಕಾದ್ರೆ ಗಾಡಿ ಫಾಸ್ಟ್ ಆಗಿ ಹೋಗ್ಬೇಕು. ಹೋಗಿ 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 ಹೋಗಿ. ರುದ್ರ ಹೋಗು ಹೋಗು. ಏಯ್ ರುದ್ರ, ಆಶಾ, ಕಮಾನ್ ಆಶಾ, ಇದೊಂದೇ ಗೇಮ್. ಪುಟ್ ಆಲ್ ಯುವರ್ ಎನರ್ಜಿ. ಅಲ್ಲಿ ಆಶಾ ಸುಸ್ತಾಗ್ಬಿಟ್ಟಿದ್ದಾರೆ. ಕಮಾನ್ ಗೋ ಆಶಾ ಗೋ ಗೋ. ಕಮಾನ್ ರಾಘು. ವೆರಿ ಗುಡ್ ಆಶಾ, ವೆರಿ ಗುಡ್. ಬಾ 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 ಬಾ, ತಿರ್ಸು ತಿರ್ಸು, ಬಾ ಬಾ ಬಾ. ಗೋ ಎರಡು. ಕ್ವಿಕ್ ಕ್ವಿಕ್ ಆಶಾ. ವೆರಿ ಗುಡ್, ಕಮಾನ್ ರಾಘು. ಏ ಅವ್ರು ಸುಸ್ತಾಗ್ತಾ ಇದ್ದಾರೆ, ಅವ್ರು ಸುಸ್ತಾಗ್ತಾರೆ. ಪಾಸ್ ಎತ್ತಿ. ಕಮಾನ್ ಆಶಾ, ಕಮಾನ್ ಆಶಾ, ಕಂಪ್ಲೀಟ್ ಮಾಡಿ. 5 ಮೂಟೆಗಳನ್ನ ಮತ್ತೆ ಆಚೆ ಹಾಕ್ಬೇಕು, ಆಚೆ ಹಾಕ್ಬೇಕು, ಲೈನ್ ಆಚೆ ಎತ್ತಿ. ಕಮಾನ್ ಆಶಾ, ಆಶಾ ಆಶಾ ಬಿಡಬೇಡಿ. Don't test me, I'm sure that you don't want more. You playing games, but I know that you don't want war. ಕಮಾನ್ ರಾಘು. ರಾಗಿಣಿ 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 ರಾಗಿಣಿ. ಯೇ ವೆಲ್ ಡನ್ ವೆಲ್ ಡನ್ ವೆಲ್ ಡನ್ ವೆಲ್ ಡನ್. ಆಶಾ, ಇಲ್ಲಿ ಏನ್ ಗೊತ್ತಾ, ನಾನು ಆಗ್ಲೇ ಹೇಳಿದೆ ನಿನ್ಗೆ, ಈ 2 ತಂಡಗಳಲ್ಲಿ ಯಾರು ಗೆದ್ರು ನನ್ ಖುಷಿನೇ ಅಂತ. ಅಲ್ಲಿ ನಾನು ರಾಘವೇಂದ್ರ ಗೆದ್ದಿದ್ದೆ. ಗಾಬರಿ ಆಗ್ಬೇಡ, ಇದು ಬರೀ ಹ್ಯಾಟ್ರಿಕ್ ಗೆಲುವು. ಒಂದಲ್ಲ ಎರಡಲ್ಲ 3 ಬಾರಿ ಗೆದ್ದಿದೀವಿ. ಹ್ಯಾಟ್ರಿಕ್ ಆಗಿದೆ ನಮ್ದು. ಸ್ವಲ್ಪ ಛತ್ರಿ ತಗೊಂಬರ್ರ, ಕೊಡೆ ಹಿಡಿದ ಹಾಕಿಂಗೆ. ಬರ ಬರ, ಛತ್ರಿಗಳು ಅಂತ ಪ್ರೂವ್ ಮಾಡಿದ್ರು ಬಿಡಿ. ಈ ಕಾಲದಲ್ಲಿ ಬೆಳಿಬೇಕಂದ್ರೆ ಸ್ವಲ್ಪ ಛತ್ರಿ ಇರ್ಬೇಕು. ಅದಕ್ಕೆ ಜಗಪ್ಪ ಬಾ 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 ಬಾಯಿ. ಜಗಪ್ಪ, ಹ್ಯಾಟ್ರಿಕ್ ಗೆಲುವಿಗೆ ಶಿವಣ್ಣನ ಹ್ಯಾಟ್ರಿಕ್ ಸಾಂಗ್ ಹಾಕ್ಬಿಟ್ ಬಾ, ಹೋಗು. ಕೆಂಪು ಟೀಮ್ ನ ನಾವು ಇದಕ್ಕೆ ಯೂಸ್ ಮಾಡ್ತೀವಿ. ಹ್ಯಾಟ್ರಿಕ್ ಗೆಲುವಿಗೆ ಹ್ಯಾಟ್ರಿಕ್ ಸಾಂಗ್. ನಮ್ಮ ರೆಡ್ ಟೀಮ್ ಎಂತ ಟೀಮ್ ಅಂದ್ರೆ ಬೇರೆಯವರ ಗೆಲುವನ್ನ ಸಂಭ್ರಮಿಸುತ್ತೆ. ಅಕುಲ್, 1 ನಿಮಿಷ ಅಲ್ಲ, ನನಗಿಡಿ ಹೆಂಗಿದ್ರೆ ನಾನು ವಿಕ್ಟ್ರಿ ಅಲ್ವಾ, ಗೆದ್ದಿದ್ದೀನಲ್ಲ, ಕೊಡೆ ಹಿಡ್ಕೊಂಬ. ಛತ್ರಿ ಅಂತಾನೆ ಇಡ್ತೀನಿ ನೋಡು. ಕೆಂಪು ಟೀಮು ಕೊಡೆ ಹಿಡಿಯೋರು, ನೀಲಿ ಟೀಮು ತೊಡೆ ತಟ್ಟೋರು. ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಆದ್ರೆ ಒಂದು ಜೋಡಿ ಮಾತ್ರ ಸುಮ್ಮನೆ ಕೂತಿದೆ. ಯಾರು? ಯಾವ ಜೋಡಿ? ನಮ್ಮ ಚೋಟಾ ಭೀಮ್ ಮನೋಹರ ಹಾಗೂ ಸಂಜಯ್ ಸಂಜನಾ. ಅವ್ರು ಹೆಂಗೆ ಅಂದ್ರೆ ನೀಟಾಗಿ ಮಧ್ಯಾಹ್ನ ಮನೋಹರ ಛತ್ರಿ ಕೆಳಗಡೆ ಕೂತಿದ್ದಾನೆ. ಛತ್ರಿ ನನ್ ಮಗ. ಒಂದೇ ಒಂದು ಆಸೆ ಇದೆ. ಏನು? ಒಂದ್ಸತಿ ಮನೋಹರ್ ಅವರು ಇದನ್ನ ಎಳಿಬೇಕು ಅಂತ ಆಸೆ, ಅವ್ರ ಎಕ್ಸ್ಪ್ರೆಷನ್ ಬೇಕು ಅಂತ ಆಸೆ ನನಗೆ. ಆದ್ರೆ ಮನೋಹರ ಎಳಿಬೇಕಾದ್ರೆ ಅಟ್ಲೀಸ್ಟ್ ನಿಮ್ಮ ತಂಡದಿಂದ 5 ಜನ ಕೂತ್ಕೋಬೇಕು. ಖಂಡಿತ. ಮೂಟೆ ಗಿಟ್ಟೆ ಏನು ಬೇಡ. ಒಂದ್ ಕಡೆ ನಾನು, ಒಂದ್ ಕಡೆ ನೀನು. ಬರ್ರಿ. ಒಂದೇ ಕಡೆ ನಮ್ ಲಾಸೆ ಒಬ್ಬನೇ ಎಳೆದು ಬಿಸಾಕ್ತಾಳೆ ಅದನ್ನ. ನಾವು ಇವ್ರ ಮೇಲೆ ನಂಬಿಕೆಯಿಂದ ಇಷ್ಟು ದೊಡ್ಡ ರಿಸ್ಕ್ ತಗೋತಾ ಇದೀವಿ. ಚಪ್ಪಾಳೆ ಹೊಡಿಬೇಕು ತಾನೆ ನೀವು? ಇಲ್ಲ ಮನೋಹರ. 1 2 3 ಗೋ. ಕೂತ್ಕೊಳ್ರ, ಬರ. ನಂದೊಂದು ಆಸೆ, ವಾಪಸ್ ಬರ್ಬೇಕಾದ್ರೆ
ಸಂಜನಾ ಹೇಳಿಲಿ ಪ್ಲೀಸ್. ಹೌದು ಸಂಜನಾ. ಸಂಜನಾ ಬಾರೇಮ್ಮ. ಸಂಜನಾ ಪ್ಲೀಸ್. ಸಂಜನಾ ಏ, ಪ್ಲೀಸ್ ಬಾರೇಮ್ಮ. ಇಳ್ಸಮ್ಮ. ಕಮ್ ಬೇಬಿ. ನಾನ್ ಹೇಳು ಸಂಜನಾ ಬರ್ಲಿ. ಏನ್ರೋ ಇದು? ಏನ್ರ ಮಾಡ್ತಾ ಇದ್ದೀವಿ? ನನಗೆ ಇಲ್ವಾ ಇದಕ್ಕೆ? ಸಂಜನಾ come. ಹೋರಾಡಲಿ ಈಗ? ಇನ್ನು ನೆಮ್ಮದಿಗೆ ಭಂಗವಿಲ್ಲ. ಅಲ್ಲ ನಂಗೆ ಇನ್ನೂ ಒಂದು ಆಸೆ ಇದೆ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಅಲ್ಲ ನೀನ್ ಮನು ನೀನ್ ಇಳಿಸು ಹೇಳ್ತೀನಿ ಒಂದ್ ಸೆಕೆಂಡ್. ಇಳಿಸು. ಸಾಕ್ಷಿ ಇವತ್ತು ಸಂಜನಾ ಇಬ್ರು ಹೆಂಗ್ ನೋಡುತ್ತಾರೆ ನೋಡವಯ್ಯ. ರೆಡಿ? ಇವ್ರಿಗೆ ನೆಟ್ಟಿಗೆ ಎತ್ಬಿಟ್ರೆ ಸಾಕು. ಒಳ್ಳೆ ಪಕ್ಕದಲ್ಲಿ ಇಡಿ. ವೆರಿ ಗುಡ್. ಅಮ್ಮ ತಾಯಿ. ಓಕೆ. ಹಿಡ್ಕೊಳ್ಳೋದಲ್ಲಮ್ಮ ಮುಂದಕ್ಕೆ ಹೋಗ್ಬೇಕು. ಹೋಗಿ ಹೋಗಿ. ಬಿಡು ಇಬ್ರೇ ಹೋಗ್ಬೇಕು. come on. ಸಾಕ್ಷಿ ಕಮಾಲ್ ಸಂಜನಾ. ಲವ್ಲಿ ಬಾ ಮನು ಕೂತ್ಕೊಳ್ಳಿ. ಮನು ಬಾಬಾ ಕತ್ತಲೆ ಆಗಲ್ಲ ಕತ್ತಲೆ. ನಿಮ್ಮ ಸಾಹಸ ನೋಡ್ತಾ ಇದ್ರಣ ನನಗೆ ಒಬ್ಬ ಜ್ಞಾಪಕ ಬರ್ತಾ ಇದ್ರಣ. ಆವಾಜ್ ಹಾಕು ಅಂತ ನಮ್ಮ ನವಾಜು. ಅಣ್ಣ ಇವರು ಓಡಿಸಿ ಗಾಡಿ ನಾವಾಗಿದ್ದೀವಿ ಡೆಡ್ ಬಾಡಿ ಅಣ್ಣ. ನಾವೆಲ್ಲ ಆಗಿದ್ದು ಅವರೇ ಆದ್ರು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ರಾಘು? ಎತ್ತಿನ ಗಾಡಿಯಲ್ಲಿ ಹೋಗಿದ್ದೀನಿ. ಎತ್ತುಗಳು ನನ್ನನ್ನ ಕರ್ಕೊಂಡು ಹೋಗಿದಾವೆ. ನಾನು ಎತ್ತಿನ ಜಾಗದಲ್ಲಿ ಇದ್ದು ಹೋಗಿರೋದು ಫಸ್ಟ್ ಟೈಮ್. ಎಕ್ಸ್ಪೀರಿಯನ್ಸ್ ಒಂಥರ ಹೊಸ ತರ ಇತ್ತು. ರೈತರು ಎಷ್ಟೆಲ್ಲ ಕಷ್ಟ ಬೀಳ್ತಾರೆ. ಸೊ ಅವರಿಂದನೇ ನಾವಿವತ್ತು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲಾ ರೈತರಿಗೂ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಸಂತೋಷ ಆಯ್ತು ಹೊಸ ಎಕ್ಸ್ಪೀರಿಯನ್ಸ್. ನೋಡಿ ಉಳುಮೆ ಮಾಡ್ಬೇಕು ಅಂದ್ರೆ ಸಾಮಾನ್ಯ ಅಂತ ಅನ್ಕೊಂಡಿದ್ರ ಎತ್ತುಗಳು ಇಲ್ದೇ ಇರೋ ಟೈಮಲ್ಲಿ ಕೂಡ ರೈತರೇ ಆ ಜಾಗದಲ್ಲಿ ನಿಂತ್ಕೊಂಡು ಉಳುಮೆ ಮಾಡುವಂತ ಸಾಕಷ್ಟು ಸಂದರ್ಭಗಳನ್ನ ನಾವು ನೋಡ್ತಾ ಇದ್ವಿ. ಬಟ್ ನಿಜವಾಗ್ಲೂ ಅದ್ಭುತ. ನಿಜವಾಗ್ಲೂ ಆಶಾ ಕಡೆಯಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಹೇಳಿ ಆಶಾ. ಫಸ್ಟ್ ರೌಂಡ್ ಹೋಗ್ಬೇಕಾದ್ರೆ ಏನ್ ಅಷ್ಟೊಂದು ಅನ್ಸಿಲ್ಲ. ಬಟ್ ಮೂಟೆ ಎಲ್ಲ ಇಲ್ಲಿ ಎತ್ತಿಟ್ಟು ತಿರ್ಗಾ ಸೆಕೆಂಡ್ ರೌಂಡ್ ಹೋಗ್ಬೇಕಾದ್ರೆ ಹೌದು ಅಲ್ಲಿಂದ ಕೇಳ್ತಾ ಇದ್ದಲ್ಲಿ ಹುಡುಗಿ ಇನ್ನೂ ಒಂದ್ಸಲಿ ಹೋಗ್ಬೇಕಾ ಅಂತ. ಟಾಸ್ಕ್ ಅಂದ್ರೆ ದೂರ ಹೋಗುವಂತ ಆಶಾನೇ ಇವತ್ತು ಈ ಟಾಸ್ಕ್ ಮಾಡಿದಾರೆ ಅಂದ್ರೆ ಗ್ರೇಟ್. ಅದಕ್ಕೆ ನಾನು ಬಹಳ ಖುಷಿ ಇದೆ. ನಿಮ್ಮ ಗೆಲುವು ನನ್ನ ಗೆಲುವೆ. ನೀನ್ ಹೇಳು ಚಿನ್ನ, ಇವೆಲ್ಲ ನಿನ್ ಯಾವ ಲೆಕ್ಕ? ಬೇರೆಯವ್ರಿಗೆ ಬಿಟ್ಕೊಡ್ತಾ ಇದೆಯಲ್ವಾ? ಇಲ್ಲ ನಾನು ಟ್ರೈ ಮಾಡಿದೆ, ಆಶಾ ಅವರು ಟ್ರೈ ಮಾಡಿದ್ರು, ಜಸ್ಟ್ ಮಿಸ್ ಅಲ್ಲಿ ಮಿಸ್ ಆಯ್ತು. ಆಶಾ ಅಂತೂ ಎಂತ ಒಳ್ಳೊಳ್ಳೆ ಪದಗಳನ್ನು ಬಳಸ್ತಿದ್ರು ಅಂದ್ರೆ ಹೋಗ್ಬೇಕಾದ್ರೆ